ಎಲ್ಲರಿಗೂ ನಮಸ್ಕಾರ. ನಾರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಎರಡೇ ಸ್ಟೆಪ್ನಲ್ಲಿ ಒಂದು ಬ್ರೈಡಲ್ ಸೀರೆ ಕುಚ್ಚು ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ನಾನೇ ಡಿಸೈನ್ ಮಾಡೋದಕ್ಕೆ 3 ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಒಂದು ರಿಂಗ್ ಬೀಡ್ಸು, ಮತ್ತು ಕ್ರಿಸ್ಟಲ್ ಬೀಡ್ಸು, ಮತ್ತು ಗೋಲ್ಡ್ ಕಲರ್ದು ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗು ನಾನಿವಾಗ ಸಿಂಗಲ್ ಕ್ರೋಶಾ ಹಾಕಿ ಫಸ್ಟು ಲಾಕ್ ಮಾಡ್ಕೊಂಡ್ಬಿಡ್ತೀನಿ ದಾರನ. ಒಂದು ಸಲ ಲಾಕ್ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಲ 2 ಸಲ ನಾನು ಲಾಕ್ ಮಾಡಿಕೊಂಡು 1 2 3 4 5 ಚೈನ್ನ ಹಾಕ್ಕೊತೀನಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ದಾರನ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ರಿಂಗ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್ ತೋರಿಸಿದ್ನಲ್ಲ, ಈ 2 ಬೀಡ್ಸನ್ನು ನೋಡಿ, ರಿಂಗ್ ಒಳಗಡೆ ಕ್ರಿಸ್ಟಲ್ ಬೀಡ್ಸ್ನ ಇಟ್ಬಿಟ್ಟು ಈ ಥರ ಕ್ರೋಶಾ ಒಳಗಡೆ ಬೀಡ್ಸ್ನ ಹಾಕ್ಕೊಬೇಕು. ಬೀಡ್ಸ್ ಹಾಕ್ಕೊಂಡಾದಮೇಲೆ ನೀಟಾಗೆ ಎಲ್ಲ ದಾರದೊಳಗಡೆಯಿಂದನೂ ನಾವು ಈ ಬೀಡ್ಸ್ಗಳನ್ನ ಹಾಕ್ಕೊಬೇಕು. ಈ ಥರ ಬೀಡ್ಸ್ ನೀಟಾಗಿ ಹಾಕ್ಕೊಂಡು ಆದಮೇಲೆ ಒಂದೇ ಸಮ ಈ ಥರ ನೀಟಾಗಿ ಎಳ್ಕೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಆದಮೇಲೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಬೇಕು. 2 ಸಲ ದಾರನ ತೊಗೊಂಡು ಇಲ್ಲಿಂದ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ ನಾವು ಒಂದು 4 ಚೈನ್ನಷ್ಟು ಗ್ಯಾಪ್ನ ಕೊಟ್ಕೊಳ್ಳಿ. ಇಲ್ಲ ಒಂದು ರಿಂಗ್ ಈ ಥರ ಇಟ್ಕೊಂಡು ಒಂದು ರಿಂಗಿಗಿಂತ ಒಂಚೂರು ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಕ್ರೋಶಾನ ನೋಡಿ ಈ ಥರ ರಿಂಗ್ ಒಳಗಡೆ ಹಾಕಿ ದಾರನ ಈ ಥರ ನೀಟಾಗಿ ತೊಗೊಂಬರ್ಬೇಕು. ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ಈ ಥರ ತ್ರಿಬಲ್ ಕ್ರೋಶಾ ಮಾಡ್ಕೊಂಡಾಗ ಈ ಥರ ವಿ ಶೇಪಲ್ಲಿ ನೀಟಾಗಿ ಕುತ್ಕೊಬೇಕು. ತ್ರಿಬಲ್ ಕ್ರೋಶಾ ಮಾಡ್ಕೊಂಡು ಆದಮೇಲೆ 1 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ಲ ನೋಡಿ, ಬೀಡ್ಸು ಮತ್ತು ತ್ರಿಬಲ್ ಕ್ರೋಶದ ಮಧ್ಯ ಗ್ಯಾಪ್ ಇದೆಯಲ್ಲ, ಅದರೊಳಗಡೆ ಕ್ರೋಶನ ಹಾಕಿ ನೀಟಾಗೆ ದಾರನ ಎಳ್ಕೊಂಡು ಬಂದು 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ನಾವು ಡಬಲ್ ಕ್ರೋಶನ ಮಾಡ್ಕೊಬೇಕು. ನಾವು ಸ್ಟಾರ್ಟಿಂಗು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದೇ ಚೈನ್ ಅಳತೆಗೆ ನೀಟಾಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗೆ ದಾರನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಾವು ಡಬಲ್ ಕ್ರೋಶಾ ನೀಟಾಗಿ ಬರುತ್ತೆ. ನಾವಿಲ್ಲಿ ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ಲ, ಆ ತ್ರಿಬಲ್ ಕ್ರೋಶದ ಒಳಗಡೆ ನಮಗೆ ಎಷ್ಟು ಡಬಲ್ ಕ್ರೋಶಾ ಹಿಡಿಯುತ್ತೆ ಅಷ್ಟು ಡಬಲ್ ಕ್ರೋಶಗಳನ್ನ ಹಾಕ್ಕೊಬೇಕು. ಒಂದೇ ಸಮ ಒಂದೇ ಲೆಂತ್ಗೆ ಎಳ್ಕೊಂಡು ಬಂದು ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ಹಾಕ್ಕೊತಾ ಹೋಗಬೇಕು. ನಾನಿಲ್ಲಿ 5 ಡಬಲ್ ಕ್ರೋಶಾ ಹಾಕ್ಕೊಂಡೆ. ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ಸೇಮ್ ಪಾಯಿಂಟು ಆ ತ್ರಿಬಲ್ ಕ್ರೋಶದ ಮೇಲ್ಗಡೆನೆ ಮತ್ತೆ ನಾನು ಡಬಲ್ ಕ್ರೋಶನ 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ದೀವಲ್ವ, ಅದನ್ನು ನಾವು ಕನ್ಸಿಡರ್ ಮಾಡ್ಕೊಬಾರ್ದು. ನಾವು ಡಬಲ್ ಕ್ರೋಶಗಳೇ ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿ ಹಾಕ್ಕೊಬೇಕು. ನನಗೆ ಇದ್ರೊಳಗಡೆ 10 ಡಬಲ್ ಕ್ರೋಶಾ ಹಾಕ್ಕೊಂಡ್ರೆ ಸಾಕು, ಕರೆಕ್ಟಾಗಿ ನೀಟಾಗೆ ಬರುತ್ತೆ ಡಿಸೈನು. ನೋಡಿ, ಈ ಥರ ಗ್ರಿಪ್ಪಾಗೆ ಟೈಟಾಗಿ ಕುತ್ಕೊಬೇಕು ಡಬಲ್ ಕ್ರೋಶಾಗಳು. ಇಲ್ಲಿ 10 ಡಬಲ್ ಕ್ರೋಶಾ ಆಗಿದೆ. 10 ಡಬಲ್ ಕ್ರೋಶಾ ಹಾಕ್ಕೊಂಡಾದ್ಮೇಲೆ ಈ ಥರ ನೀಟಾಗೆ ಎಳ್ಕೊಂಡು ಒಂದು ಕಡೆ ನೀಟಾಗಿ ಇಟ್ಕೊಬೇಕು. ಇವಾಗ ಕ್ರಾಸಾಗಿ ಬಂದಿದೆ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಸ್ಲ್ಯಾಂಟಿಂಗ್ ಹಾರ್ಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕಿ ಮತ್ತು ಈ ಆರ್ಚ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ಳಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಬೇಕು. ದಾರನ ಮೇಲೆ ತೊಗೊಂಡು ಮತ್ತು ಕ್ರಿಸ್ಟಲ್ ಬೀಡ್ಸು ಮತ್ತು ರಿಂಗ್ ಬೀಡ್ಸ್ ಎರಡೂ ನಾವು ದಾರದೊಳಗಡೆ ಹಾಕ್ಕೊಬೇಕು. ನೀಟಾಗಿ 2 ರಿಂಗಲ್ಲೂ ಹೋಲ್ಗಳಿರುತ್ತೆ, ಅದರೊಳಗಡೆಯಿಂದ ನೀಟಾಗಿ ಕ್ರೋಶನ ಈ ಥರ ತೊಗೊಂಡು ಬಂದು ಮತ್ತು ಕ್ರೋಶಾ ತುದಿಲಿ ದಾರನ ಬ್ಯಾಲೆನ್ಸ್ ಮಾಡಿಟ್ಕೊಂಡು ನೀಟಾಗೆ ಈ ಥರ ಎಳ್ಕೊಬೇಕು.
ದಾರದೊಳಗಡೆ ಬೀಡ್ಸ್ ಹಾಕ್ಕೊಂಡಾದಮೇಲೆ ನೀಟಾಗಿ ಈ ಥರ ಎಡ್ಜ್ಗೆ ಎಳ್ಕೊಂಡು ನಾವು ಒಂದು ಚೈನ್ ಹಾಕ್ಕೊಂಡು ಈ ಥರ ನೀಟಾಗಿ ಲಾಕ್ ಮಾಡ್ಕೊಂಬಿಡ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಳ್ಳಿ. ನೋಡಿ ಬೀಡ್ಸ್ನ ಈ ಥರ ಇಟ್ಕೊಂಡು ದಾರ ನಾವು 2 ಸಲ ಕ್ರೋಶಾ ಮೇಲೆ ದಾರ ತೊಗೊಂಡ್ಮೇಲೆ ನೋಡಿ ಎಷ್ಟು ಬರುತ್ತೆ ಅಷ್ಟು ಗ್ಯಾಪ್ಗೆ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾಡಬೇಡಿ, ಒಂದು ಚೈನಷ್ಟು ಮುಂದೆ ಮತ್ತು ಲೇಸ್ ಒಳಗಡೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶನ ಹಾಕ್ಕೊಬೇಕು. ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ 1 2 ಚೈನ್ನ ಹಾಕಿ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಈ ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ಲ ಆ ಗ್ಯಾಪ್ಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದೇ ಲೆಂತ್ಗೆ ಮತ್ತೆ ನಾವು ಡಬಲ್ ಕ್ರೋಶನ ಹಾಕ್ಕೊಬೇಕು. ಫಸ್ಟ್ ಸ್ಲ್ಯಾಂಟಿಂಗ್ ಹಾರ್ಚಲ್ಲಿ ನಾವು 10 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, ಅದೇ ರೀತಿ ಈ ಸ್ಲ್ಯಾಂಟಿಂಗ್ ಹಾರ್ಚಲ್ಲೂ ಕೂಡ ನಾವು 10 ಡಬಲ್ ಕ್ರೋಶಗಳನ್ನ ಹಾಕ್ಕೊಬೇಕು. ನಾನಿಲ್ಲಿ 10 ಡಬಲ್ ಕ್ರೋಶ ಹಾಕ್ಕೊಂಡೆ. 10 ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಕರೆಕ್ಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕಿ ಈ ಸ್ಲ್ಯಾಂಟಿಂಗ್ ಹಾರ್ಚ್ನ ನಾನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾನಿವಾಗ 5 ಚೈನು 1 2 3 4 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿವಾಗ ರಿಂಗ್ ಬೀಡ್ಸ್ನ ಹಾಕ್ಕೊತೀನಿ. ರಿಂಗ್ ಬೀಡ್ಸ್ನ ಹಾಕಿ ಸ್ಲ್ಯಾಂಟಿಂಗ್ ಹಾರ್ಚ್ನ ಮಾಡಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಸ್ಲ್ಯಾಂಟಿಂಗ್ ಹಾರ್ಚ್ ಹಾಕ್ಕೊಂಡಾದಮೇಲೆ ನಾನಿಲ್ಲಿ 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ಒಂದು ಸಲ 2 ಸಲ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ನೀಟಾಗೆ 2 ಚೈನ್ನ ಹಾಕ್ಕೊಬೇಕು. 1 2 ಚೈನ್ನ ಹಾಕ್ಕೊಂಡು ಈ ಥರ ನೀಟಾಗಿ ದಾರನ ಎಳ್ಕೊಬೇಕು. ದಾರನ ಎಳ್ಕೊಂಡು ದಾರನ ಈ ಥರ ಕಟ್ ಮಾಡಿ ಈ ಥರ ನೀಟಾಗಿ ಎಳ್ಕೊಂಡು ನಾವು ಲಾಕ್ ಮಾಡ್ಕೊಬೇಕು. ಇಲ್ಲಿ ಫಸ್ಟ್ ಸ್ಟೆಪ್ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಇನ್ನೂ ಒಂದು ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು ಇನ್ನೂ ಒಂದು ಸ್ಟೆಪ್ ಡಿಸೈನ್ ಮಾಡೋದಕ್ಕೆ ಬೇರೆ ಕಲರ್ ದಾರ ಯೂಸ್ ಮಾಡ್ತಿದ್ದೀನಿ. ಇದನ್ನು ಕೂಡ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ನಾನು ಲಾಕ್ ಮಾಡ್ಕೊಂಡಿಲ್ಲ, ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಲ್ಲ ಅದರೊಳಗಡೆ ಅಲ್ಲೇ ಆ ಪಾಯಿಂಟ್ಗೆ ಕ್ರೋಶನ ಹಾಕಿ ದಾರನ ಈ ಥರ ತೊಗೊಂಡು ಬಂದು ನೀಟಾಗಿ ಲಾಕ್ ಮಾಡ್ಕೊಬೇಕು. ಒಂದು ಸಲ ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿ 5 ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಇವಾಗ 5 ಚೈನ್ನ ಹಾಕ್ಕೊಬೇಕು. 2 3 4 5 ಚೈನ್ನ ಹಾಕ್ಕೊಂಡು ನಾವಿಲ್ಲಿ ರಿಂಗ್ ಬೀಡ್ಸ್ನ ಹಾಕ್ಕೊಂಡಿದ್ದೀವಲ್ಲ, ಈ ರಿಂಗ್ ಬೀಡ್ಸ್ನ ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಈ ಪಾಯಿಂಟ್ಗೆ ಅದೇ ಪಾಯಿಂಟ್ಗೆ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ 5 ಚೈನ್ನ ಹಾಕಿ ಅಲ್ಲಿಗೆ ನಾನು ಮತ್ತೆ ಈ 5 ಚೈನ್ನ ಹಾಕ್ಕೊಂಡಿರೋದನ್ನ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಇಲ್ಲಿ ರಿಂಗ್ ಇದೆಯಲ್ಲ ಈ ರಿಂಗ್ ಒಳಗಡೆನೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ತಿದ್ದೀನಿ. 2ರಲ್ಲಿ 1 ಮಾಡಿಕೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೊತೀನಿ. ಒಂದು ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೊಂಡು ಇದಕ್ಕೆ ನಾನು ಸ್ಮಾಲ್ ಸೈಜು ಬೀಡ್ಸ್ ತೋರಿಸಿದೆ ನೋಡಿ, ಆ ಬೀಡ್ಸ್ನ ದಾರದೊಳಗಡೆ ಹಾಕ್ಕೊತೀನಿ. ಮತ್ತು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಇಲ್ಲಿ ರಿಂಗ್ ಒಳಗಡೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡಿಕೊಂಡು 2ರಲ್ಲಿ 1 ಮಾಡ್ಕೊತೀನಿ. ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲೆ ತೊಗೊಂಡು ಮತ್ತೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ತೀನಿ. ಬೀಡ್ಸ್ನ ಹಾಕಿ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ಆ ರಿಂಗ್ ಒಳಗಡೆನೇ ನಾವು ಹೋಗಿ ನೀಟಾಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶನ ಹಾಕ್ಕೊಬೇಕು. ರಿಂಗ್ ಒಳಗಡೆ ಹೋಗಿ ನಾವು ಡಬಲ್ ಕ್ರೋಶನ ಹಾಕ್ಕೊಬೇಕಿದ್ರೆ ಸ್ವಲ್ಪ ಸಾಫ್ಟಾಗೆ ಮಾಡಬೇಕು ಡಿಸೈನು, ಇಲ್ಲ ರಿಂಗು ಕಟ್ಟಾಗ್ಬಿಡುತ್ತೆ, ತುಂಬ ಟೈಟಾಗೆಲ್ಲ ಎಳೆದು ನಾವು ಮಾಡೋಕ್ಕಾಗೋದಿಲ್ಲ. ಮತ್ತು ನಾನು ದಾರನ ಎಳ್ಕೊಂಡು ಬೀಡ್ಸ್ ಹಾಕ್ಕೊಂಡಾಯ್ತಲ್ಲ, ಮತ್ತು ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ರಿಂಗ್ ಒಳಗಡೆನೆ ಹೋಗಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊತೀನಿ. ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ ನಾನು ಆ ದಾರನ ಸ್ವಲ್ಪ ಮೇಲೆ ತೊಗೊತಾ ಇದ್ದೀನಿ. ಪ್ರತಿ ಒಂದು ಡಬಲ್ ಕ್ರೋಶದ ಮೇಲ್ಗಡೆನೂ ನಾನು ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮತ್ತು ದಾರದೊಳಗಡೆ ಬೀಡ್ಸ್ ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ ದಾರನ ತೊಗೊಂಡು ರಿಂಗ್ ಒಳಗಡೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಒಂದು ಡಬಲ್ ಕ್ರೋಶನ ಮಾಡ್ಕೊತೀನಿ. ಮತ್ತು ದಾರನ ಸ್ವಲ್ಪ ಮೇಲೆ ತೊಗೊತಾ ಇದ್ದೀನಿ. ಇಲ್ಲಿ ನಾನು 4 ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕಿದ್ದೀನಿ. ಇವಾಗ ಮತ್ತೆ 5ನೇ ಬೀಡ್ಸ್ನ ದಾರದೊಳಗಡೆ ಹಾಕಿ ರಿಂಗ್ ಒಳಗಡೆ ನೀಟಾಗಿ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬರಬೇಕು. ತೊಗೊಂಡು ಬಂದು 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಮಾಡ್ಕೊಬೇಕು. ಇಲ್ಲಿ ಡಬಲ್ ಕ್ರೋಶನೂ ಅಷ್ಟೇ ತುಂಬ ದೊಡ್ಡದು ಮಾಡ್ಕೊಬೇಡಿ, ಸ್ವಲ್ಪ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ. ತುಂಬ ಎಳೆದು ಉದ್ದಾಗೆಲ್ಲ ಮಾಡ್ಕೊಬಾರ್ದು. ಮತ್ತು ಕ್ರೋಶ ಮೇಲೆ ದಾರನ ತೊಗೊಂಡು ನಾನು 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡಿಕೊಂಡೆ. ನಾನಿಲ್ಲಿ 6 ಡಬಲ್ ಕ್ರೋಶದ ಮೇಲ್ಗಡೆ 6 ಬೀಡ್ಸ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ತ್ರಿಬಲ್ ಕ್ರೋಶದ ಇಲ್ಲಿ ನಾವು ಫಸ್ಟು ಬೀಡ್ಸ್ನ ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಬಿಡಬೇಕು. ನಾವಲ್ಲಿ 6 ಡಬಲ್ ಕ್ರೋಶಕ್ಕೆ 6 ಬೀಡ್ಸ್ ಹಾಕಾದ್ಮೇಲೆ ನಾವು ಈ ಪಾಯಿಂಟ್ಗೆ ಸಿಂಗಲ್ ಕ್ರೋಶ ಹಾಕಿ ನೀಟಾಗೆ ಲಾಕ್ ಮಾಡ್ಕೊಬೇಕು. ಇಲ್ಲಿಗೆ ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ 1 2 ಚೈನ್ನ ಹಾಕ್ಕೊಂಡು ಇಲ್ಲಿ ನಾವು 2 ಚೈನ್ ಆದಮೇಲೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಡಿಸೈನು ಎಳ್ಕೊಂಡಂಗೆ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ಡಬಲ್ ಕ್ರೋಶ ಇದೆಯಲ್ಲ, ಸಿಂಗಲ್ ಕ್ರೋಶ ಹಾಕಿ ನಾವಿಲ್ಲಿ ಲಾಕ್ ಮಾಡ್ಕೊಂಡು ಆಯ್ತಲ್ವ. ಇವಾಗ ಫಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಒಂದು ಚೈನ್ ಇರುತ್ತೆ, ಚೈನ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಮತ್ತೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಆ 2 ಲೂಪಿಂದನೂ 1 ಮಾಡಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೊಂಡು ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ಕೊಳ್ಳಿ. ಬೀಡ್ಸ್ನ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಮತ್ತೆ ಇನ್ನೂ ಒಂದು ಗ್ಯಾಪ್ ಇರುತ್ತೆ, ಅಂದರೆ ಚೈನ್ ಇರುತ್ತೆ, ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಂಡು ಮತ್ತೆ ನಾವು ದಾರದೊಳಗಡೆ ಬೀಡ್ಸ್ನ ಹಾಕ್ಕೊಬೇಕು. ಬೀಡ್ಸ್ ಹಾಕ್ಕೊಂಡು ಪಕ್ಕದ ಡಬಲ್ ಕ್ರೋಶದ ಇಲ್ಲಿ ಈ ಥರ ಹೋಲ್ ಕಾಣಿಸುತ್ತೆ ನೋಡಿ, ಒಂದು ಹಾಕಿದ್ರೆ ಇನ್ನೂ ಒಂದು ಕಾಣ್ತಾ ಹೋಗುತ್ತೆ, ಅಲ್ಲಿಗೆ ಮತ್ತೆ ನಾವು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ನಾವು 9 ಡಬಲ್ ಕ್ರೋಶ ಏನು ಹಾಕ್ಕೊಂಡಿದ್ದೀವಿ, 10 ಡಬಲ್ ಕ್ರೋಶ, ನಾವು 10 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, 10 ಡಬಲ್ ಕ್ರೋಶದ ಮೇಲ್ಗಡೆನೂ ಕೂಡ ನಾವು ಈ ಥರ ಸಿಂಗಲ್ ಕ್ರೋಶ ಹಾಕಿ 1 ಬೀಡ್ಸ್ ಹಾಕಿ ಸಿಂಗಲ್ ಕ್ರೋಶ ಹಾಕಿ 1 ಬೀಡ್ಸ್ ಹಾಕ್ಕೊಂಡು ಹಾಕ್ಕೊತಾ ಹೋಗಬೇಕು. ದಾರದೊಳಗಡೆ ಬೀಡ್ಸ್ ಹಾಕ್ಕೊಂಡಾದಮೇಲೆ ನೋಡಿ, 1 ಹಾಕಿದ್ಮೇಲೆ ಪಕ್ಕದ್ದು ನೀಟಾಗೆ ಕಾಣಿಸುತ್ತೆ ಗ್ಯಾಪು, ಮತ್ತು ಅಲ್ಲಿಗೆ ಕ್ರೋಶನ ಹಾಕಿ ನೀಟಾಗಿ ಈ ಥರ ದಾರನ ತೊಗೊಂಬಂದು ಆ 2 ಲೂಪಿಂದನೂ 1 ಮಾಡ್ಕೊಬೇಕು. ಮತ್ತು ದಾರನ ಮೇಲೆ ತೊಗೊಬೇಕು, ತಿರ್ಗಾ ಮೇಲೆ ತೊಗೊಂಡು ನಾವು ಮತ್ತೆ ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ತಾ ಹೋಗಬೇಕು. ಒಂದು ದಾರನೂ ಮಿಸ್ ಮಾಡಬೇಡಿ, ನೀಟಾಗೆ ಹಾಕ್ಕೊತಾ ಹೋಗಿ. 1 ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶದ ಪಕ್ಕದಲ್ಲಿ ಗ್ಯಾಪ್ ಕಾಣಿಸುತ್ತೆ, ಮತ್ತು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲೆ ತೊಗೊಳ್ಳಿ, ದಾರನ ಮೇಲೆ ತೊಗೊಂಡು ಮತ್ತೆ ಬೀಡ್ಸ್ನ ಹಾಕ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಆ ಗ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ಮತ್ತು ದಾರನ ಸ್ವಲ್ಪ ಮೇಲೆ ತೊಗೊಂಡು ಸ್ಮಾಲ್ ಸೈಜ್ ಬೀಡ್ಸ್ನ ಮತ್ತೆ ಹಾಕಬೇಕು. ಪ್ರತಿಯೊಂದು ಡಬಲ್ ಕ್ರೋಶದ ಮೇಲ್ಗಡೆನೂ 1 ಬೀಡ್ಸು ಸಿಂಗಲ್ ಕ್ರೋಶ ಹಾಕ್ಕೊಂಡು 1 ಬೀಡ್ಸು ಸಿಂಗಲ್ ಕ್ರೋಶ ಹಾಕ್ಕೊಂಡು ಹಾಕ್ಕೊತಾ ಹೋಗಬೇಕು ನೀಟಾಗೆ. ಇಲ್ಲಿ 8 ಬೀಡ್ಸ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ವ, 5 ಚೈನ್ಗೆ ನಾವು ಸಿಂಗಲ್ ಕ್ರೋಶ ಹಾಕಿ ಮತ್ತೆ ಆ ಬೀಡ್ಸ್ ಹಾಕ್ಕೊಂಡಿರೋ ಡಿಸೈನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಇಲ್ಲಿ 4 ಚೈನ್ನ ಹಾಕ್ಕೊಬೇಕು. 1 2 3 4 ಚೈನ್ನ ಹಾಕಿ ನಾವು ಈ ಬೀಡ್ಸ್ ಲಾಕ್ ಮಾಡೋದಕ್ಕೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, 5 ಚೈನ್ಗೆ ಲಾಕ್ ಹಾಕೋದಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಆ ಮಿಡಲಲ್ಲಿ ಮತ್ತು ಈ 4 ಚೈನ್ ಹಾಕ್ಕೊಂಡಿರೋದನ್ನ ಸಿಂಗಲ್ ಕ್ರೋಶ ಹಾಕಿ ನಾವು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ರಿಂಗ್ ಒಳಗಡೆ ಕ್ರೋಶನ ಹಾಕಿ ನೀಟಾಗೆ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು. 2ರಲ್ಲಿ 1 ಮಾಡಿ 1 ಡಬಲ್ ಕ್ರೋಶನ ಮಾಡ್ಕೊಬೇಕು. 1 ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ
ಮತ್ತು ದಾರನ ಸ್ವಲ್ಪ ಮೇಲ್ ತೊಗೊಳ್ಳಿ. ದಾರನ ಮೇಲ್ ತೊಗೊಂಡು ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಳ್ಳಿ. ಬೀಡ್ಸ್ನ ಏನು ಲಾಕ್ ಮಾಡಬೇಡಿ. ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ಸೇಮ್ ರಿಂಗ್ ಒಳಗಡೆ ಮತ್ತೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು. ನಾವಿಲ್ಲಿ ಸ್ಟಾರ್ಟಿಂಗು 6 ಬೀಡ್ಸ್ ಬರೋ ರೀತಿ ಮಾಡ್ಕೊಂಡಿದ್ದೀವಲ್ವ, ಅದೇ ರೀತಿ ಇವಾಗಲೂ ಅಷ್ಟೇ ಈ ರಿಂಗ್ ಒಳಗಡೆನೂ 6 ಬೀಡ್ಸ್ ಬರೋ ರೀತಿ ಮಾಡ್ಕೊಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶಾ ಮತ್ತು 6 ಬೀಡ್ಸ್ ಹಾಕ್ಕೊಂಡಾಯಿತು. ಇವಾಗ ನಾನಿಲ್ಲಿ ಬೀಡ್ಸ್ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಗೆ ನಾನು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇವಾಗ 1 2 ಚೈನ್ನ ಹಾಕ್ಕೊಂಡು ನಾವು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಚೈನ್ ಹಾಕ್ಕೊಂಡಿದ್ದೋ ನೋಡಿ, ಅಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ನೀಟಾಗೆ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಬೇಕಿದ್ರೆ ಇವಾಗಲಿಂದನೇ ಬೀಡ್ಸ್ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬೋದು, ಬಟ್ ನಾನಿಲ್ಲಿ ಮತ್ತೆ 1 ಸಿಂಗಲ್ ಕ್ರೋಶನ ಹಾಕ್ಕೊಂಡು ಆಮೇಲೆ ನಾನು ಬೀಡ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಬೇಕಂದರೆ ಸ್ಟಿಲ್ಲಿ ನಾವು 2 ಚೈನ್ ಹಾಕಾದ್ಮೇಲೆ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ತೀವಲ್ವ, ಇವಾಗಲೇ ಕೂಡ ನಾವು ಬೀಡ್ಸ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ಡಬಲ್ ಕ್ರೋಶದ ಮೇಲ್ಗಡೆ 1 ಸಲ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ದಾರನ ಸ್ವಲ್ಪ ಮೇಲ್ ತೊಗೊತೀನಿ. ದಾರನ ಮೇಲ್ ತೊಗೊಂಡು ಮತ್ತೆ ದಾರದೊಳಗಡೆ ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ತಿದ್ದೀನಿ. ದಾರ ಮಿಸ್ ಆದರೆ ವಾಪಸ್ ತೆಗೆದು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ದಾರದೊಳಗಡೆ ಬೀಡ್ಸ್ ಹಾಕಾದ್ಮೇಲೆ ನೋಡಿ, ಇಲ್ಲಿ ಲಾಕ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ, ಆ ಹೋಲ್ಗೆನೆ ಮತ್ತೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ದಾರನ ಮೇಲೆ ತೊಗೊಬೇಕು. ನಾವು 10 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ವ, 10 ಡಬಲ್ ಕ್ರೋಶದ ಮೇಲ್ಗಡೆನೂ ನಾವು ಫಸ್ಟ್ ಆರ್ಚಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀವಿ 8 ಬೀಡ್ಸ್ ಬರೋ ರೀತಿ ಮಾಡ್ಕೊಂಡಿದ್ದೀವಲ್ವ, ಇಲ್ಲೂ ಅಷ್ಟೇ 8 ಬೀಡ್ಸ್ ಬರೋ ರೀತಿ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ನೋಡಿ, ನನ್ನ ಕೊನೆಯಲ್ಲಿ ಈ ಬೀಡ್ಸ್ ಡಿಸೈನ್ ಕಂಪ್ಲೀಟ್ ಆದಮೇಲೆ 5 ಚೈನ್ಗೆ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕಿ 2 ಸಲ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮಿಡಲಲ್ಲಿ ನಾನು ಇವಾಗ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ನ ಹಾಕ್ಕೊಂಡು ದಾರನ ಕಟ್ ಮಾಡಿ ನಮ್ಮ ಸೈಡ್ ಈ ಥರ ನೀಟಾಗಿ ಎಳ್ಕೊಂಡು ಈ ಥರ ಟೈಟಾಗಿ ಎಳೆದ್ರೆ ದಾರನ ಲಾಕ್ ಆಗುತ್ತೆ. 2 ಸ್ಟೆಪ್ನಲ್ಲಿ ತುಂಬಾ ಗ್ರ್ಯಾಂಡಾಗಿ ಬರೋ ಡಿಸೈನ್ ಇದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ನಾವು ಸೀರೆ ಕುಚ್ಚು ಕಟ್ಕೊಂಡ್ರೆ ಇಲ್ಲಿ ಕಟ್ಕೊಬೋದು, ಬಟ್ ಅವಾಗ ನಾವಿಲ್ಲಿ 5 ಚೈನ್ ಹಾಕೋದಕ್ಕಾಗೋದಿಲ್ಲ, 8 ಚೈನ್ನ ಹಾಕ್ಕೊಬೇಕು. ನಾನಿಲ್ಲಿ ವಿತೌಟ್ ಸೀರೆ ಕುಚ್ಚು ಡಿಸೈನ್ನ ತೋರಿಸಿರೋದು. ನಾನು ಫುಲ್ಲು ಫಿನಿಶಿಂಗ್ ಮಾಡಿ ಎಕ್ಸ್ಟ್ರಾ ದಾರಗಳಿದೆಯಲ್ಲ, ಇದೆಲ್ಲನೂ ಫ್ಯಾಬ್ರಿಕ್ ಗ್ಲೋ ಹಾಕಿ ಅಂಟಿಸ್ಬಿಟ್ಟು ಫೈನಲ್ ಆಗಿ ಹೇಗೆ ಬಂದಿದೆ ಡಿಸೈನ್ ಅಂತ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ನನ್ನ ಕೊನೆಯಲ್ಲಿ ಎಕ್ಸ್ಟ್ರಾ ದಾರಗಳಿತ್ತಲ್ಲ, ಅದೆಲ್ಲನೂ ಫ್ಯಾಬ್ರಿಕ್ ಗ್ಲೋ ಹಾಕಿ ಈ ಥರ ನೀಟಾಗಿ ಅಂಟಿಸ್ಕೊಂಬಿಟ್ಟಿದ್ದೀನಿ. ಅಂಟಿಸ್ಕೊಂಡಾಗ ಫ್ರಂಟ್ ಸೈಡಲ್ಲಿ ಡಿಸೈನು ತುಂಬ ನೀಟಾಗಿ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಬರುತ್ತೆ. 2 ಸ್ಟೆಪ್ನಲ್ಲಿ ತುಂಬಾ ಬ್ರೈಡಲ್ ಸೀರೆ ಕುಚ್ಚನ್ನೇ ಹಾಕ್ಬೋದು. ಇಲ್ಲಿ ಬೇಕು ಅಂದರೆ ನಾವು ಸೀರೆ ಕುಚ್ಚನ್ನ ಕಟ್ಕೊಬೋದು. ಅವಾಗ ಇದು 5 ಚೈನ್ ಹಾಕೋದಕ್ಕಾಗೋದಿಲ್ಲ, 8 ಚೈನ್ ಹಾಕ್ಕೊಂಡು ಗ್ಯಾಪ್ನ ಕೊಟ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. 2 ಸ್ಟೆಪ್ನಲ್ಲಿ ಮದುವೆ ಸೀರೆಗಳಿಗಂತೂ ತುಂಬ ಗ್ರ್ಯಾಂಡಾಗಿ ಹಾಕ್ಬೋದು ಈ ಡಿಸೈನ್ನ. ನಾವು ಇದಕ್ಕೆ ಚಾರ್ಜ್ ಮಾಡ್ತೀವಿ ಅಂದರೆ 500ರಿಂದ 550 ತನಕ ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಡಿಸೈನ್ನ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.